ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ? ಲಕ್ಷ್ಮೀ ಯೋಗ ಇದೆಯಾ? ಧನ ಪ್ರಾಪ್ತಿ ಯೋಗ ಇದೆಯಾ? ಮತ್ತೆ ಇರುವಂತ ಸಮಸ್ಯೆಗಳು ಸರಿಯಾಗತ್ತಾ? ಏನನ್ನಾದ್ರೂ ಒಂದಿಷ್ಟು ಬದಲಾವಣೆ ಆಗತ್ತಾ ಈ ತಿಂಗಳಲ್ಲಿ? ಏನು ಒಂದು ಚೇಂಜಸ್ ಇದೆ, ಏನು ಒಂದು ಹೈಲೈಟ್ಸ್ ಇದೆ ಈ ತಿಂಗಳಲ್ಲಿ ಅನ್ನುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡ್ಬೇಕು, ಅಂದ್ರೆ ಮಾತ್ರ ನಿಮಗೆ ವಿಡಿಯೋದ ಮಾಹಿತಿ ಸಂಪೂರ್ಣವಾಗಿ ನಿಮ್ಗೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ನಿಮಗೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಒಂದು ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನೋ ಒಂಥರ ಚಟುವಟಿಕೆಗಳ ಒಂದು ತಿಂಗಳು ಅಂತ ಹೇಳಬಹುದು. ಓಡಾಟದ ತಿಂಗಳು, ಒತ್ತಡದ ತಿಂಗಳು, ಮತ್ತೆ ಕಷ್ಟದ ಒಂದು ದಿನಗಳನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ಪ್ರಯತ್ನ ಮಾಡುವಂತ ತಿಂಗಳು, ಅನೇಕ ಎಡರು ತೊಡರುಗಳ ಮಧ್ಯದಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂತ ತಿಂಗಳು. ನೋಡಿ, ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಚಾಲೆಂಜ್ ಸಾಕಷ್ಟು ಇದಾವೆ ಈ ತಿಂಗಳಲ್ಲಿ. ಏನು ನೋಡಿ, ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆ ಇರುತ್ತೆ. ನೀವೇನೇ ಮಾತಾಡಿದ್ರು, ನೀವೇನೇ ಹೇಳಿದ್ರು ಕೂಡ ಅರ್ಥನೇ ಆಗೋಲ್ಲ. ಅದರಿಂದ ಮನಸ್ಸಿಗೆ ಬೇಸರ ಆಗುತ್ತೆ. ಏನಪ್ಪಾ, ನಾನು ಒಂದು ಒಳ್ಳೇದೇ ಹೇಳ್ತಾ ಇದ್ರು ಕೂಡ ಕೇಳ್ತಾ ಇಲ್ವಲ್ಲ, ಇನ್ನು ಮನೆಯವರೇ ಕೇಳಲಿಲ್ಲ ಅಂತಂದ್ರೆ ಹೊರಗಿನವ್ರು ಏನ್ ಕೇಳಿಯಾರು ಅನ್ನುವಂತ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತೆ. ಹಾಗಾಗಿ ಅತಿಯಾಗಿ ನೋವು ಮಾಡ್ಕೊಳ್ಳೋದು ಬೇಡ. ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗುವಂಥದ್ದು, ಹೊಂದಾಣಿಕೆ ಮಾಡಿ ಹೋಗುವಂಥದ್ದು ಬಹಳ ಒಳ್ಳೇದು. ಪತಿ ಪತ್ನಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ, ಮನೆಯಲ್ಲಿ ಏನೋ ಒಂದು ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಎಡರು ತೊಡರು ಗೊಂದಲದ ವಾತಾವರಣಗಳಿದ್ರೂ ಕೂಡ ಶಾಂತತೆಯಿಂದ, ತಾಳ್ಮೆಯಿಂದ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡಬೇಕು. ಆತುರದ ನಿರ್ಧಾರ ಅಥವಾ ಅವಸರದ ನಿರ್ಣಯಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಕ್ಕೆ ಹೋಗ್ಬಾರ್ದು. ಅದು ಒಳ್ಳೆ ಬೆಳವಣಿಗೆ ಕೊಡಲ್ಲ ಕುಟುಂಬದ ದೃಷ್ಟಿಕೋನದಿಂದ. ಇನ್ನು ಕೆಲವೊಂದು ಉದಾಸೀನತೆ ಬೇಡ. ಕುಟುಂಬದ ಸದಸ್ಯರ ಬಗ್ಗೆ ಅಥವಾ ಕುಟುಂಬದ ವಿಚಾರಗಳ ಬಗ್ಗೆ ಉದಾಸೀನತೆ ಬೇಡ. ಅದನ್ನ ತ್ವರಿತಗತಿಯಲ್ಲಿ ಆಗಿಂದಾಗ್ಗೆ ಆ ಸಮಸ್ಯೆಯನ್ನ ಸರಿ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡಿಕೊಂಡ್ರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನ ಕೈಗೊಳ್ಳುವಂತಹ ಒಂದು ತಿಂಗಳು. ಯಾಕಂದ್ರೆ ಮಕ್ಕಳಿಗೆ ಏನೋ ಒಂದು ವಸ್ತುವನ್ನ ಖರೀದಿ ಮಾಡೋದಿರ್ಬೋದು, ಅವರ ಕೆಲಸದ ಬಗ್ಗೆ ಇರ್ಬೋದು, ಅವರ ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು, ಅಥವಾ ಅವರ ಮದುವೆ ಬಗ್ಗೆ ಇರ್ಬೋದು, ಅವರ ಬೇಕು ಬೇಡಗಳ ಬಗ್ಗೆ, ಅಥವಾ ಅವರಿಗೆ ನೀವು ಒಬ್ಬ ತಂದೆ ಅಥವಾ ತಾಯಿಯಾಗಿ ಮಕ್ಕಳ ವಿಚಾರದಲ್ಲಿ ಏನು ಒಂದು ಸರಿದೂಗಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು, ನಿಮ್ಮ ಜವಾಬ್ದಾರಿ ಮುಖ್ಯವಾಗಿರ್ತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಇನ್ನು ಸರ್ಕಾರದಿಂದ ದೊಡ್ಡ ಮಟ್ಟದ ಅನುಕೂಲತೆಗಳು ಉಂಟಾಗುತ್ತೆ. ವಿವಿಐಪಿಗಳಿಂದ, ಮೇಲಧಿಕಾರಿಗಳಿಂದ, ಮೇಲ್ವರ್ಗದ ಜನರಿಂದ, ಸರ್ಕಾರದಿಂದ ಬಹಳ ಒಳ್ಳೆ ಅನುಕೂಲತೆಗಳು, ಲಾಭಗಳು, ಪ್ರಯೋಜನಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಉದ್ಯೋಗದಲ್ಲಿ ಅನೇಕ ಸಮಸ್ಯೆಗಳು ಬಗೆಹರಿಯುವಂತ ಸಾಧ್ಯತೆಗಳಿದೆ. ಅನೇಕ ಜಂಜಾಟ ಇರುತ್ತೆ, ಗೊಂದಲ ಇರುತ್ತೆ, ತೊಂದರೆ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ, ಉದ್ಯೋಗದಲ್ಲಿ ತೊಂದರೆ ಇರುತ್ತೆ. ಆ ಎಲ್ಲ ತೊಂದರೆಗಳನ್ನ ಸರಿದೂಗಿಸಿಕೊಂಡು ಹೋಗುವಂತಹ ಸನ್ನಿವೇಶಗಳು, ತಾಳ್ಮೆಯಿಂದ ನಿಭಾಯಿಸಿ ಅದರಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆಯಲ್ಲ, ಅದು ಇಲ್ಲಿ ಬಹಳಷ್ಟು ಗಮನಿಸ್ತಕ್ಕಂಥ ವಿಚಾರದ ಜೊತೆಯಲ್ಲಿ ಯಶಸ್ಸನ್ನ ಕಂಡುಕೊಳ್ಳುವಂತಹ ಸನ್ನಿವೇಶಗಳಿದೆ. ಈ ತಿಂಗಳ ಕೊನೆಯಲ್ಲಿ ಯಾವುದೋ ಒಂದು ವಸ್ತ್ರಾಭರಣ, ವಜ್ರಾಭರಣ, ಬೆಲೆ ಬಾಳತಕ್ಕಂಥ ವಸ್ತು, ವಾಹನ, ಏನೋ ಒಂದು ಮುಖ್ಯವಾಗಿರ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡುವಂತಹ ಸನ್ನಿವೇಶಗಳು, ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ. ನೋಡಿ, ಎಷ್ಟೇ ಏರು ಇಳುಗಳ ಮಧ್ಯದಲ್ಲಿ, ಎಷ್ಟೇ ಸವಾಲುಗಳ ಮಧ್ಯದಲ್ಲಿ ಸಕ್ಸಸ್ ಸಿಗೋದಿದೆಯಲ್ಲ, ಅದು ಮನಸ್ಸಿಗೆ ಆನಂದವನ್ನ ತಂದು ಕೊಡುತ್ತೆ, ಮುದವನ್ನ ತಂದು ಕೊಡ್ತಕ್ಕಂಥದ್ದು, ಏನೋ ಒಂದು ಸಾಧಿಸಿರುವಂತಹ ಫೀಲಿಂಗ್ ಅನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಮಾನಸಿಕವಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿಗಾಗಿ ತೀರ್ಥ ಯಾತ್ರೆಗಳನ್ನ, ತೀರ್ಥ ಕ್ಷೇತ್ರಗಳನ್ನ, ವಿಶೇಷವಾಗಿರ್ತಕ್ಕಂಥ ಗುರುಗಳನ್ನ, ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳ ದರ್ಶನವನ್ನ ಮಾಡತಕ್ಕಂಥ ಸನ್ನಿವೇಶಗಳು ಮನಸ್ಸಿನ ನೆಮ್ಮದಿಗಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ದೇವರು, ದೇವಸ್ಥಾನ, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯಗಳ ಬದ್ಧವಾಗಿದ್ದಾಗ ಮನುಷ್ಯನಿಗೆ ಒಂದು ನೆಮ್ಮದಿ ಅನ್ನುವಂಥದ್ದು ತಂದು ಕೊಡುತ್ತೆ. ಎಷ್ಟೇ ಕಷ್ಟಗಳು ಜೀವನದಲ್ಲಿ ಬರ್ತವೆ, ಕಷ್ಟಗಳು ಬಂದಿರುವಂತಹ ಕಷ್ಟಗಳು ತಾಳ್ಮೆ ಮತ್ತು ಜವಾಬ್ದಾರಿಯಿಂದ ನಿಭಾಯಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲಗಳು, ಬಹಳ ಒಳ್ಳೆ ಆನಂದವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ವ್ಯವಹಾರದಲ್ಲಿ ಪ್ರಮುಖವಾಗಿರತಕ್ಕಂಥ ನಿರ್ಧಾರಗಳಿಂದ ಲಾಭಗಳು ತಂದು ಕೊಡುವಂಥದ್ದು.
ಮಾಡುವಂತ ವ್ಯವಹಾರ ಉದ್ಯೋಗದಲ್ಲಿ ನಿಮ್ಮ ನಿರ್ಧಾರಗಳ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ನಿಮ್ಮ ಹೆಜ್ಜೆ, ನಿಮ್ಮ ಎಚ್ಚರಿಕೆ ಹೆಜ್ಜೆ ನಿಮ್ಮ ವ್ಯಾಪಾರ ಉದ್ಯೋಗ, ನಿಮ್ಮ ಸಕ್ಸಸ್ ಅನ್ನ ಕಂಡುಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ. ಇನ್ನು ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸೋದಿದೆ. ಆದ್ರೆ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಚಿಕ್ಕದಾದಂತಹ ಒಂದು ಮಾಹಿತಿ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಹಿರಿಯರಿಗೆ ಅಪಾರವಾದ ಜ್ಞಾನ ಇತ್ತು, ಅನುಭವ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ಗೊತ್ತೂ ಇಲ್ಲ, ತಿಳಿದೂ ಇಲ್ಲ. JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಎಷ್ಟು ಒಂದು ಸಕ್ಸಸ್ಫುಲ್ ಆಗಿರತಕ್ಕಂತಹ ಒಂದು ಫಲ ಸಿಗುತ್ತೋ ಅದರ ಜೊತೆಗೆ ಅಷ್ಟೇ ಎಚ್ಚರಿಕೆಯನ್ನ ನೀವು ಅನುಸರಿಸತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರುವಂತಹ ವಿಚಾರ. ಶತ್ರುಗಳ ಬಗ್ಗೆ, ನಿಮಗೆ ಆಗದೇ ಇರತಕ್ಕಂತ ಜನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ದುಡುಕಬಾರದು, ದುಡುಕಿನ ನಿರ್ಧಾರ ಬೇಡ, ಬೇರೆಯವರ ವಿಚಾರಕ್ಕೆ ಕೈ ಹಾಕೋದು ಬೇಡ, ಬೇರೆಯವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಇದ್ರ ಬಗ್ಗೆ ಎಚ್ಚರಿಕೆ ಇರಿ. ನೀವು ಒಳ್ಳೇದ್ ಹೇಳಿದ್ರು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಕೆಲವೊಂದು ಜನಗಳಿದ್ದಾರೆ. ಬೇರೆಯವ್ರ ಕೆಲ್ಸಕ್ಕೆ ಕೈ ಹಾಕಿ ಅಪವಾದ ನಿಮ್ಮ ಮೇಲೆ ಮೈ ಮೇಲೆ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಡಿ. ಈ ಹಿಂದೆ ಅನೇಕ ಜೀವನ ಬುದ್ಧಿ ಕಲಿಸಿದೆ. ಬೇರೆಯವ್ರ ವಿಚಾರಕ್ಕಾಗಿ ಹಣ ಕಳ್ಕೊಂಡಿದ್ದೀರಿ, ಗೌರವಕ್ಕೂ ಅನೇಕ ರೀತಿಯಿಂದ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಕಳ್ಕೊಂಡಿದ್ದೀರಿ. ಹಾಗಾಗಿ ಹಿಂದೆ ಮಾಡಿರುವಂತ ತಪ್ಪನ್ನ ದಯವಿಟ್ಟು ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ಮ ದುಡಿಮೆ ಆಯ್ತು, ನಿಮ್ ಮಕ್ಕಳಾಯ್ತು, ನಿಮ್ ಮುಂದೆ ಏನು ನಿರ್ಧಾರಗಳನ್ನ ತಪ್ಪೇ ನಡೆಯೋ ತರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ. ಇನ್ನು ಕೆಲವು ಶುಭ ವಾರ್ತೆಗಳಿಂದ, ಶುಭ ಸಮಾಚಾರಗಳಿಂದ ಒಳ್ಳೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಧಾರ್ಮಿಕ ಕಾರ್ಯಗಳನ್ನ ಕೈಗೊಳ್ಳುವಂತಹ ಸನ್ನಿವೇಶಗಳಿದೆ. ಹೊಸ ವ್ಯಾಪಾರ ಯೋಜನೆಗಳು ಅನುಷ್ಠಾನಕ್ಕೆ ತರುವಂತಹ ಸನ್ನಿವೇಶಗಳು, ವೈವಿಧ್ಯಮಯವಾಗಿರತಕ್ಕಂತ ಕೆಲಸ ಕಾರ್ಯಗಳು ಮಾಡುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಧ್ಯವರ್ತಿಗಳ ಸಹಾಯದಿಂದ ಭೂವ್ಯಾಜ್ಯಗಳು ಅಥವಾ ಯಾವುದೇ ಒಂದು ಕದನ ಕಲಹಗಳಿದ್ರು ಕೂಡ ಒಂದು ಇತ್ಯರ್ಥಕ್ಕೆ ಬರುವಂತಹ ಸನ್ನಿವೇಶಗಳಿದೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮಾವನ ಮನೆಯಿಂದ ಅಥವಾ ಮಾವನ ಕಡೆಯಿಂದ ಅಥವಾ ಬೀಗರ ಕಡೆಯಿಂದ ಯಾವುದೋ ಒಂದು ಶುಭ ಸಮಾರಂಭಗಳು ಬರುವಂತದ್ದು, ಸ್ವಲ್ಪ ಖರ್ಚಾಗುವಂತ ಸನ್ನಿವೇಶಗಳು ಸಹಜವಾಗಿರುತ್ತೆ. ಕೆಲಸಗಳನ್ನ ಸಹಾಯಕರಿಗೆ ಒಪ್ಪಿಸುವಂತಹ ಸನ್ನಿವೇಶಗಳು, ನೀವು ಯಾವುದೇ ಒಂದು ಊರಿಗೆ ಹೋಗೋದಿದೆ, ಯಾವುದೊಂದು ದೀರ್ಘಕಾಲೀನ ಪ್ರವಾಸ ಮಾಡೋದಿದೆ, ಆ ಪ್ರವಾಸದ ನಿಮಿತ್ತವಾಗಿ ನನ್ನ ಕೆಲಸ ನಿಂತು ಹೋಗುತ್ತೆ, ಬೇರೆಯವರಿಗೆ ಅದರ ಜವಾಬ್ದಾರಿಯನ್ನು ಕೊಡುವಂಥದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಪ್ರಯಾಣ ಏನೇ ಮಾಡಿದ್ರು, ಪ್ರವಾಸ ಏನೇ ಮಾಡಿದ್ರು ದೀರ್ಘಕಾಲೀನ ಬೇಡ. ಅದು ಸ್ವಲ್ಪ ಲಿಮಿಟೆಡ್ ಆಗಿರ್ಲಿ, ತಕ್ಕ ಮಟ್ಟಿಗೆ ಇರ್ಲಿ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿ ಸಮಯವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಜೊತೆಗೆ
ಈ ಒಂದು ತಿಂಗಳಲ್ಲಿ ಮಕ್ಕಳ ಮದುವೆ ಮಾತುಕತೆ ಅಥವಾ ಮಕ್ಕಳಿಗೋಸ್ಕರ ಏನೋ ಒಂದಿಷ್ಟು ಒಳ್ಳೆ ಬೆಳವಣಿಗೆಗಳು ನಡೆಯುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸಂಗಾತಿಯನ್ನ ಪ್ರೀತಿ ಆಧಾರಗಳಿಂದ ನೋಡ್ಕೊಳ್ಳುವಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುವಂತದ್ರಿಂದ ಬಹಳ ಸಂತೋಷದ ವಾತಾವರಣ ಸೃಷ್ಟಿ ಆಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದ ಬಹಳ ಸಂತೋಷಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಬೆಲೆ ಬಾಳುವಂತಹ ಉಡುಗೊರೆಗಳನ್ನ ತೆಗೆದುಕೊಳ್ಳುವಂಥದ್ದು, ಪರ್ಚೇಸ್ ಮಾಡುವಂಥದ್ದು, ಉಡುಗೊರೆಗಳನ್ನು ಕೊಡುವಂಥದ್ದು, ಯಾರಿಗಾದ್ರೂ ಉಡುಗೊರೆಯಾಗಿ ನೀಡುವಂಥದ್ದು ಅಥವಾ ನಿಮಗೆ ಯಾವ್ದಾದ್ರು ಉಡುಗೊರೆ ಬರುವಂಥದ್ದು, ಈ ತರ ಸಾಧ್ಯತೆಗಳಿದೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ, ಒಳ್ಳೆ ಅನುಭವ ಅಂತ ಹೇಳ್ಬೋದು. ಮಾನಸಿಕವಾಗಿರತಕ್ಕಂತ ಒಂದು ಸಂತೃಪ್ತಿ ಈ ತಿಂಗಳ ಕೊನೆಯಲ್ಲಿ ನಿಮಗೆ ತುಂಬಾ ಸ್ಪಷ್ಟವಾಗಿ ಸಿಗುವಂತ ಸಾಧ್ಯತೆಗಳಿದೆ. ಬಹಳ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಅದ್ಭುತವಾದ ಫಲ ಇದೆ. ಅದ್ಭುತವಾದ ಫಲ ಸಿಗೋದಕ್ಕೆ ಅದ್ಭುತವಾದ ಪರಿಹಾರಗಳು ಬೇಕಲ್ವಾ? ಅದ್ಭುತವಾದ ಪರಿಹಾರಗಳು ಬೇಕೇ ಬೇಕು. ಆ ಅದ್ಭುತವಾದ ಪರಿಹಾರಗಳು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಜೊತೆಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಜೂನ್ ತಿಂಗಳ ಮಾಸ ಫಲ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಕನ್ಯಾ ರಾಶಿಯವರು ಜೂನ್ ತಿಂಗಳಲ್ಲಿ ಮಾಡುವಂತ ವಿಶೇಷವಾದ ಪರಿಹಾರ ಏನಂತಂದ್ರೆ, ಶ್ರೀ ವೆಂಕಟೇಶ್ವರ ಕ್ಷೇತ್ರ ದರ್ಶನದಿಂದ, ವೆಂಕಟೇಶ್ವರ ಸ್ವಾಮಿ ಆರಾಧನೆಯಿಂದ ಅದ್ಭುತವಾಗಿರತಕ್ಕಂತ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಒಂದು ಒಳ್ಳೆ ಬೆಳವಣಿಗೆ. ಜೊತೆಗೆ ಅರಳಿ ಮರಕ್ಕೆ ನೀರನ್ನ ಹಾಕಿ ಅದನ್ನ ಸಲುಹುವಂಥದ್ದು, ಅದನ್ನ ಪೋಷಿಸುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಅರಳಿ ಮರದ ರಕ್ಷಣೆಯನ್ನ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿ ಬಹಳ ಅದ್ಭುತವಾದ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.